ಸೇವಕನಾಗಿ ಗೋವುಗಳನ್ನು ಕಾಯ್ದಿದಾಯಿತು, ಬಗೆ ಬಗೆ ವೇಷವನ್ನು ಧರಿಸಿಕೊಂಡು ಲೋಕವನ್ನೇ ವಂಚಿಸಿದಾಯಿತು. ಈಗ ನೀನು ಪಾಂಡವರ ದೂತನಾಗಿ ಬರಬಹುದೇ? ನೀನು ನೇರವಾಗಿ ನನ್ನರ ಮನೆಗೆ ಬರುವನೆಂದು ತಿಳಿದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದನು. ಆದರೆ ನಿನ್ನ ಹುಟ್ಟುಗುಣ ಅನುಸಾರವಾಗಿ ಈ ದಾಸಿಪುತ್ರ ಮನೆಗೆ ಹೋದೆಯಂತೆ ಪೂಜ್ಯರಾದ ಭೀಷ್ಮಾಚಾರ್ಯರು ಆಚಾರ್ಯರ ಧ್ವರಾಚಾರ್ಯ ಆಗಬಾರದಿತ್ತೆ. ಎಷ್ಟೇ ಆಗಲಿ ಗೊಲ್ಲ ತಿಳುವಳಿಕೆ ಇಲ್ಲ, ಗೊಲ್ಲ ಬುದ್ಧಿಯಲ್ಲಿ ಹೋಯಿತು. ದುರ್ಯೋಧನ, ಕೃಷ್ಣ ಈಗ ಬಂದ ಸಮಾಚಾರವನ್ನು ತಿಳಿಸು. ದುರ್ಯೋಧನ, ನೀನು ಏನು ಬೇಕಾದರೂ ಹೇಳಿಕೊ, ನನಗೆ ಬಾಧಕವಿಲ್ಲ. ಭೀಷ್ಮ ದ್ರೋಣಾದಿಗಳನ್ನು ನೋಡಿ ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೇನಾದರೂ ತಿಳಿಸಬಹುದು? ಕೌರವೇಶ್ವರ, ಕೃಷ್ಣ, ಲಾಲಿಪುದು ಪಿತಾಮಹರೇ ನಂದ ಗೋವಿಂದನ ಅಭಿನಂದನೆಯ. ಗುರು ಪಿತಾಮಹೇ, ಲಾಲಿಪುದು ಪಿತಾಮಹರೇ ನಂದ ಗೋವಿಂದನ ಅಭಿನಂದನೆಯ. ಪಾಂಡು ಸೂತರು ಎನ್ನ ಕಳುಹಿದ ಪರಿಯದು. ಪಾಂಡು ಸೂತರು ಎನ್ನ ಕಳುಹಿದ ಪರಿಯದು. ಯುದ್ಧವೆಂಬ ಮಾತು ಗದ್ದಲಿಸುತ್ತಿದೆ. ಯುದ್ಧವೆಂಬ ಮಾತು ಗದ್ದಲಿಸುತ್ತಿದೆ. ಲಾಲಿಪುದು ಪಿತಾಮಹರೇ ನಂದ ಗೋವಿಂದನ ಅಭಿನಂದನೆಯ. ನಾಡು ನಾಡೆಂದು ಕೂಡಿ ಹೊಡೆದ ನಾಡು ನಾಡೆಂದು ಕೂಡಿ ಹೊಡೆದ ಹರಿವ ರಕ್ತವ ನೋಡಿ ಬಿಸು ಸುಯ್ಯಬೇಡಿ. ಹರಿವ ರಕ್ತವ ನೋಡಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ. ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿಸ ಜನರಾಗಿ. ನ್ಯಾಯಕ್ಕೆ ತಲೆಬಾಗಿ ಬಾಳಿಸ ಜನರಾಗಿ. ಲಾಲಿಪುದು ಗುರು ಪಿತಾಮಹರೇ ನಂದ ಗೋವಿಂದನ ಅಭಿನಂದನೆಯ. ಕೌರವೇಶ್ವರ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಿರಲಿಲ್ಲ. ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಕೃಷ್ಣ, ಕೌರವೇಶ್ವರ, ರಾಜ್ಯವನ್ನು ಸಂಪಾದಿಸುವುದು ಶಕ್ತಿ ಸಾಹಸದಿಂದ, ನಿನ್ನಂತ ಯಾಚನೆಯಿಂದಲ್ಲ ಕೃಷ್ಣ. ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ಮಾಡದೆ ಹೋದರೆ ಮುಂದೆ ಆಗಬಹುದಾದಂತಹ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರಿ. ಈಗ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಯು ಸಮಗ್ರ ಕ್ಷತ್ರಿಯ ಭಾರತದ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವುದೆಂದು ತಿಳಿಯಿರಿ. ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿಯಿಂದ
ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಬೇಕಾಗಿದೆ. ವಿಷಭೋಜನ, ಲಾಕ್ಷಾಗ್ರಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಮಹಾಪಾಪಗಳನ್ನು ಮಂದಿಸಿ ನಿಮ್ಮನ್ನೇ ಸಂಧಿಗಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಇದರ ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ. ಧೃತರಾಷ್ಟ್ರರೇ, ಪ್ರಿಯಪುತ್ರರೇ, ಶ್ರೀಕೃಷ್ಣ ಪರಮಾತ್ಮ ನುಡಿದಂತೆ ಶಾಂತಿ ಸಂಧಾನ ಸಮಯವನ್ನು ವ್ಯರ್ಥಗೊಳಿಸಿ ಅಮೃತವೂ ಇಸವಾಗುವುದು. ನೀವು ಪಾಂಡವರು ಸಹೋದರಲ್ಲವೇ? ಈ ವಿರೋಧ ಬೇಕೆ? ಈ ದುರಭಿಮಾನ್ಯವನ್ನು ಬಿಟ್ಟು ಮೈತ್ರಿಯಿಂದ ಇರುವುದೇ ಮೇಲಲ್ಲವೇ? ಸುಯೋಧನ, ಈ ವಿಚಾರದಲ್ಲಿ ನೀನು ಬಹಳ ಯೋಚಿಸಬೇಕಾಗಿದೆ. ಪರಮಾತ್ಮನು ಹೇಳಿದ ಮಾತನ್ನು ಪರಿಗ್ರಹಿಸು. ಈ ದಾಸಿ ಪುತ್ರನು ಉಪದೇಶ ಮಾಡುವುದರಲ್ಲಿ ಇವನೊಬ್ಬನು. ವಿದುರ, ಸುಮ್ಮನೆ ಕುದಿಕೋ. ದುರ್ಯೋಧನ, ನಡೆಯಲಿ ನಿನ್ನ ಅರಣ್ಯರೋಧನವು. ದುರ್ಯೋಧನ, ಹೇಳುವನ ಕೇಳು. ದುಡುಕದಿರೋ ದುರ್ಯೋಧನನೇನೋ ದುಡುಕಿ ಕೆಡಬೇಡವ. ದುರ್ಯೋಧನ, ದುಡುಕದಿರೋ ದುರ್ಯೋಧನನೇನೋ ದುಡುಕಿ ಕೆಡಬೇಡವ. ದುರ್ಯೋಧನ, ದುಡುಕಿ ಕೆಡಬೇಡವ. ದುರ್ಯೋಧನ, ಸುಮ್ಮನೆ ಪಾಂಡವರೊಳನೆ ಕ್ರೋಧವನ್ನೆನಿಸಿದೆ. ಪಾಂಡವರೊಳನೆ ಕ್ರೋಧವನ್ನೆನಿಸಿದೆ. ನೀಡು ರಾಜವ ಮಾಡದೆ ಆಟ. ನೀಡು ರಾಜವ ಮಾಡದೆ ಆಟ. ದುಡುಕದಿರೋ ದುರ್ಯೋಧನನೇನೋ ದುಡುಕಿ ಕೆಡಬೇಡವ. ದುರ್ಯೋಧನ, ದುಡುಕಿ ಕೆಡಬೇಡವ. ಹೌದು ದುರ್ಯೋಧನ, ನನ್ನ ರೋದನವೇ ಅರಣ್ಯ ರೋದನವೇ. ಹಾಗೆಂದು ತಿಳಿಯುವುದು ನಿನ್ನಂಥ ಅವಿವೇಕಗಳ ಭಾವನೆ. ನಿನ್ನ ತಂದೆ ಪಿತಾಮಹ ಭೀಷ್ಮನು, ಶ್ರೀಕೃಷ್ಣ ಪರಮಾತ್ಮನು ಇವರು ಹೇಳುವುದಕ್ಕಿಂತ ನಾನು ಹೆಚ್ಚಾಗಿ ಹೇಳಲಾರೆ. ಇದೀಗ ಸಂಧಿಗೆ ಒಳ್ಳೆಯ ಸಮಯ. ಇದನ್ನು ಹಠದಿಂದ ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ, ರಾಜ್ಯವಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ಎಲ್ಲೋ ಇದ್ರ ಸಾಕು, ಸುಮ್ಮನೆ ಕುಳಿತುಕೋ. ಗುರುದೇವ, ಗುರುದೇವ, ನಿಮಗೆ ಏಕೆ ರಾಜ್ಯದ ವಿಚಾರ? ತಾವು ಸುಮ್ಮನೆ ಕುಳಿತುಕೊಳ್ಳಿ. ಸಹೋದರ, ಸುಮ್ಮನೆ ಕುಳಿತುಕೊಳ್ಳಲಾರದೆ ಇದೊಂದು ಪ್ರತಾಪ. ಕೃಷ್ಣ, ಆ ನಿನ್ನ ಪಾಂಡವರು ಅಂತ ಶಾಸಿಗಳಾದರೆ ಈ ಅಖಿಲಕ್ಕೆ ಭರ್ತಖಂಡವನ್ನು ಆಳಬೇಕೆಂಬ ಇಚ್ಛೆ ಇದ್ದರೆ ಅವರು ನಮ್ಮೊಡನೆ ಯುದ್ಧ ಮಾಡಿ ಈ ರಾಜ್ಯವನ್ನು ಪಡೆಯಿರಿ. ಇಲ್ಲವೇ ಕಾಡಿಗೆ ಹೋಗಲಿ. ಭಿಕ್ಷಾ ಪಾತ್ರೆಯನ್ನು ಕೊಡಿಸುವನು ಕೃಷ್ಣ. ದುರ್ಯೋಧನ, ನೀತಿಶಾಸ್ತ್ರ ವಿಚಾರದವರು
ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸಿಕೊಳ್ಳುವರು. ಸತ್ಯಕ್ಕೆ ಭಂಗ ಬರುವುದೆಂದು ಜ್ಞಾತಿಗಳೊಡನೆ ಶಾಂತಿಯಿಂದಲೇ ಇರಬೇಕೆಂದು ಅಪೇಕ್ಷಿಸುವ ನಮ್ಮ ಧರ್ಮರಾಯನ ಧರ್ಮವು ಮೂರು ಲೋಕವೇ ಹೊಗಳುವಂಥದ್ದು. ಪ್ರಳಯಕಾಲದ ರುದ್ರನಂತೆ ಸಿಂಹನಾರ್ಭಟವನ್ನು ಮಾಡುವ ನಮ್ಮ ಭೀಮಸೇನನು ಹಿಡಿಂಬ, ಕೀಚಕ, ಕಿಮ್ಮರರನ್ನು ಮುಂತಾದವರನ್ನು ಕೊಂದಿರುವನು. ಅವನ ಪರಾಕ್ರಮಕ್ಕೆ ಎದುರು ನಿಲ್ಲತಕ್ಕವರು ಈ ಮೂರು ಲೋಕದಲ್ಲಿ ಯಾರು ತಾನೇ ಇರುವರು. ಇನ್ನು ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ತ್ರಿಲೋಕವೀರ ಪಾರ್ಥ, ಆತನ ಪರಾಕ್ರಮವನ್ನು ಈ ಮೂರು ಲೋಕವೇ ಬಲ್ಲದು. ಚಕ್ರವರ್ತಿ, ಏಕೆ ದುಡುಕುವೆ? ನೀನೇ ತಿಳಿದಿರುವೆ ಅನೇಕಾವರ್ತಿ. ಕೃಷ್ಣ, ಸಾಕು, ಸುಮ್ಮನೆ ನೀವು ಕುಳಿತುಕೋ. ಕೃಷ್ಣ, ನೀನು ಯಾವಾಗಲೂ ಆ ಪಾಂಡವರನ್ನೇ ಹೊಗಳುತ್ತಿರುವೆ ಅಲ್ಲ? ಧರ್ಮರಾಯ ಕೈಲಾಗದೆ ಹೇಳಿ ಸಾತ್ವಿಕನಂತೆ ವೇಷವನ್ನು ಧರಿಸಿಕೊಂಡು ಹಳ್ಳಿಯವರನ್ನು ಗೋಳಾಡಿಸಿಕೊಂಡು ಕೂಳನ್ನು ತಿನ್ನುತ್ತಿದ್ದ ಆ ಭೀಮನು ಇಡಂಬನನ್ನು ಕೊಂದಿದ್ದು ಮಹಾಪರಾಕ್ರಮವೇ? ಕೃಷ್ಣ, ಕೌರವೇಶ್ವರ, ಇಡಂಬ, ಕೀಚಕ, ಕಿಮ್ಮರ, ಬಕಾಸುರನ್ನು ಕೊಂದಿದ್ದು ನೋಡಿದವರ್ಯಾರೋ ಮೋಸದಿಂದಲೋ ಅಥವಾ ಮರೆಯಿಂದಲೋ ಕೊಂದಿರಬಹುದು. ಕೃಷ್ಣ, ಕೌರವೇಶ್ವರ, ಮತ್ತೊಬ್ಬ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಸಗಾಥೈ ಎಂದು ನಾಟ್ಯ ಕಲಿಸುತ್ತಿರುವ ಆ ನಿನ್ನ ಮಿತ್ರ ಅರ್ಜುನ ಶಿರಸ್ಸನ್ನು ಈ ಭೂಮಿಗೆ ಉಳಿಸುವುದಾಗಿ ಈ ನನ್ನ ಮಿತ್ರ ಕರ್ಣ ಪರಾಕ್ರಮವು ಈ ಮೂರು ಲೋಕವೇ ಬಲ್ಲದು. ಕೃಷ್ಣ, ಇನ್ನು ಕಣ್ತೆರೆಯದ ಬಾಲಕರು ನಕುಲ ಸಹದೇವರು ಅವರದ್ದೇನಾಯಿತು? ಕೃಷ್ಣ, ಕೃಷ್ಣ, ಇದುವರೆಗೂ ನಿಮ್ಮವರ ಪರಾಕ್ರಮವನ್ನು ಹೇಳಿದೆಯಲ್ಲ, ಇನ್ನು ಮುಂದೆ ನಮ್ಮವರ ಪರಾಕ್ರಮವನ್ನು ಹೇಳುತ್ತೇನೆ, ಕೇಳು. ಈ ಅಖಿಲ ಭರ್ತ ಖಂಡವನ್ನು ಸ್ವಂತ ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲ ವಿಷ್ಣು ಎಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಮಿತ್ರ ಕರ್ಣ, ಆ ನಿನ್ನ ಮಿತ್ರ ಅರ್ಜುನ ಶಿರಸ್ಸನ್ನು ಈ ಭೂಮಿಗೆ ಉಳಿಸುವುದಾಗಿ ನೀನು ನಿನ್ನ ಕಣ್ಣಾರೆ ನೋಡುವೆ. ಕೃಷ್ಣ, ನನಗೆ ಪರಮ ವೈರಿಯಾದ ಆ ಭೀಮನನ್ನು ಸೀಳಿ ಹಾಕಲು ಸದಾ ಸಿದ್ಧವಾಗಿರುವ ಯುವರಾಜ ದುಶ್ವಾಸನ ಇವರ ಪರಾಕ್ರಮವು ಸಮಯಕ್ಕೆ ಸರಿಯಾಗಿ ಸಲಹೆಯನ್ನು ನೋಡುವ ಸೋದರ ಮಾವನ ಪರಾಕ್ರಮವು ನಿನಗೆ ತಿಳಿಯದೆ. ಕೃಷ್ಣ, ನಮ್ಮ ಪರಾಕ್ರಮ ಶೀಘ್ರದವರ ಬೀಳುವುದು, ಏಕೆ ದುಡುಕುವೆ? ಚಕ್ರವರ್ತಿ, ನೀನಾಗಿ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಎಲ್ಲವನ್ನು ಅವರೇ ಅಪಹರಿಸಿ ಬಿಡುವ. ಕೌರವೇಶ್ವರ, ಇದು ರಾಜ್ಯ ಬೆಣ್ಣೆ ಮುದ್ದೆ ಎಲ್ಲ ನುಂಗುವುದಕ್ಕೆ ಹೋಗಲಿ. ಇಂದ್ರಪ್ರಸ್ಥ, ಗೃಹಪ್ರಸ್ಥ, ಜೈವಂತ, ವಾರಣ, ಎಂಬ 5 ಊರುಗಳನ್ನಾದರೂ ಕೊಡು. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ಸಂತೃಪ್ತರಾಗುವರು. ಕೃಷ್ಣ, ಹೇಳಲಾಗದಿದ್ದರೆ ಶಾಂತತ್ವವೇ ಚಿತ್ತ. ಕೃಷ್ಣ, ಅವರಿಗೆ 5 ಊರು ಏತಕ್ಕೆ? ಹಿಂದೆ ಭಿಕ್ಷೆ ಬೇಡಿ ಅಲಿಯುತ್ತಿದ್ದ 50 ಗ್ರಾಮಗಳು ಇಂದಿಗೂ ಸಿದ್ಧವಾಗವೆ. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವನು. ಕೃಷ್ಣ, ಕೌರವೇಶ್ವರ, ನಮ್ಮ ಭೀಮಸೇನನಿರುವನಲ್ಲ, ಅವನು ತುಂಬಾ ಹೊರಟ. ಆತನಿಗೋಸ್ಕರವಾದರೂ ಒಂದು ಗ್ರಾಮವನ್ನಾದರೂ ಕೂಡ ಈ ಕೌರವೇಶ್ವರನ ಕೆಳಗಿನಕ್ಕಳಲ್ಲ ಆ ನಿನ್ನ ಪಾಂಡವರು ಸದೆ ಪಾಂಚಾಲಿ ಅಂದೇ ತಟ್ಟೆ ಈ ಛಲವ ಭೂತ ಭೇದಗಳ ಒಡೆಯನಾದ ಭೂತನಾಥೇಶ್ವರನು ಕಾಲ್ಕಿಂತರೂ ಸರಿ ವಂಶದಿಂದ ನಿರ್ಮಿತವಾದ ಈ ಸ್ಥಿರಾವಧಿಯು ರಕ್ತದ ಮಡುವಿನಲ್ಲಿ ಹಚ್ಚಿವಾದರು. ಈ ಚಕ್ರೇಶ್ವರನಾದ ನಾನು ವಶನದ ಮಣ್ಣಲ್ಲಿ ಮಣ್ಣಿಳಿದು ವಾದರುತ್ತದೆ. ಛಲವನ್ನು ಬಿಡ, ಈ ನೆಲವನ್ನು ಬಿಡ. ಕೌರವೇಶ್ವರ, ಅಟ್ಟ ಮಾಡಿ ಅಟ್ಟ ಮಾಡಿ ಛಲವನ್ನು ಬಿಡಲು ಛಲವನ್ನು ಕೊಡಲು ಛಲವನ್ನು ಬಿಡಲು ಛಲವನ್ನು ಕೊಡಲು ಛಲವ ಜಯಿಸಿ ಗಣಮುಖ ಛಲವ ಜಯಿಸಿ ಗಣಮುಖ ಕೊಡುವುದಿಲ್ಲವು ರಾಜ್ಯವ ನಾಟಯ್ಯ ಮಾತಿದ್ದು ಪುರಾತು ಕೊಡುವುದಿಲ್ಲವು ಅಪ್ಪಂದು ನಂಬರರು ಎಲ್ಲರನ್ನೇ ಯುದ್ಧವ ಅಪ್ಪಂದು ನಂಬರರು ಎಲ್ಲರನ್ನೇ ಇದ್ದು
ಬಾರಿ ಗೆಲ್ಲಲಿ ರಾಜ ನೋಡಿ ಬಾರಿ ಗೆಲ್ಲಲಿ ರಾಜ ನೋಡಿಕೊಳ್ಳು ಬರುವುದಿಲ್ಲವು ರಾಜ್ಯವ ಕಡೆಯ ಮಾತಿದುದು ಓ ತರುವುದಿಲ್ಲ ರಾಜ್ಯವ ಭೂತದಲ್ಲಿ ಪಾಂಡವರು ಸೋತಿದಾಸನಾಗಿಯರು ಭೂತದಲ್ಲಿ ಪಾಂಡವರು ಸೋತಿದ ನೀತಿಯ ತಿಳಿಯದ ಏಕೆಂತ ನೀತಿಯ ತಿಳಿಯದ ಏಕೆಂತ ಬರುವುದಿಲ್ಲವು ರಾಜ ಹಳೆಯ ಮಾತಿನುವುದು ರಾಜ ಬರುವುದಿಲ್ಲವು ರಾಜ ಬರುವುದಿಲ್ಲವು ರಾಜ ಕರುವುದಿಲ್ಲವು ರಾಜವ ಇನ್ನೊನ್ನೇನು ಕಾಣದವನೆಂದು ಭಾವಿಸಿದ ಎಂದ ನೀನು ಬಲಚಕ್ರವರ್ತಿಯಲ್ಲಿ 3 ಹೆಜ್ಜೆಯನ್ನು ಭೂಮಿಯನ್ನು ದಾನವಾಗಿ ಬೇಡಿ 1 ಹೆಜ್ಜೆಯನ್ನು ಈ ಭೂಮಂಡಲಕ್ಕೆ ಇಡೀ ಭೂಮಂಡಲವನ್ನು ಆವರಿಸಿಕೊಂಡು ಮೈಮೂರ್ತಿಯಲ್ಲವೇ ಕೃಷ್ಣ 2ನೇ ಹೆಜ್ಜೆಯನ್ನು ಆಕಾಶಕ್ಕಿಟ್ಟಿ ಇಡೀ ಆಕಾಶವನ್ನೇ ಆವರಿಸಿಕೊಂಡ ಮೈಮೂರ್ತಿಯಲ್ಲವೇ ಕೃಷ್ಣ ಗೌರವೇಶ್ವರ 3ನೇ ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲೆ ನಿನ್ನ ಪಟ್ಟ ಪಾದವನ್ನು ಏಕೆ ಪಾತಾಳಕ್ಕೆ ತುಳಿದ ಮಹಿಮಮೂರ್ತಿಯಲ್ಲವೇ ಕೃಷ್ಣ ಆ ಬಲಚಕ್ರವರ್ತಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟು ಆಗತಿಯಾದ ಮೇಲೆ ಇನ್ನು ನಾನು 1 ಊರನ್ನು ಕೊಟ್ಟಿದ್ದೆ ಆದರೆ ನನ್ನ ಗತಿ ಏನಾಗುವ ನಾನು ಬಲ್ಲೆ ಕೃಷ್ಣ ಕೃಷ್ಣ 1 ಊರಲ್ಲ 1 ಊರಿನಲ್ಲಿ 1 ಗೋವಿನ ಪಾದದಷ್ಟು ಅದರಲ್ಲೂ 1 ಮುಳ್ಳು ಮುರಿಯಷ್ಟು ಸ್ಥಳವನ್ನು ಕೊಡುವುದಿಲ್ಲ ಹೊರಬೇಡ ಭಾರತ ಭೂಮಿ ಸಜಯಿಸಿ ದುರಾಸ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜಯಿಸಿ ದುರಾಸ ಜಯಿಸಿ ದುರಾಸ ಗೌರೇಶ್ವರ ಕರೆಸಿಗಾನಿ ಅನುಜಾತರ ಗೌರೇಶ್ವರ ಕರೆಸಿಗಾನಿ ಅನುಜಾತರ ದರೆಯ ನಿಂತು ಜಾತಿ ಪಡೆ ಸ್ಥಿತಿಯಾಗುವೀರ ಗೌರೇಶ್ವರ ದರೆಯ ನಿಂತು ಜಾತಿ ಪಡೆ ಸ್ಥಿತಿಯಾಗುವೀರ ವೈರವನೇ ನೀಗಿ ನೀ ಸೈರಣಯ ತಾಳೈ ಗೌರೇಶ್ವರ ವೈರವನೇ ನೀಗಿ ನೀ ಸೈರಣಯ ತಾಳೈ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನಿಲ್ಲಿಸಿ ಗೌರೇಶ್ವರ ಬಾಳೈ ಬಲು ಧರ್ಮ ನಿರದ ಸುಗುಣ ಚರಿತ ಕರುಣ ಭರಿತ ವರಗುಣಯುತ ನಿಲ್ಲಿಸಿ ಪರೇದರೆಯ ಭಾರತ ಭೂಮಿ ಸಜಯಿಸಿ ದುರಾಜ ಸಮಾನ ಶೌರ್ಯ ಸಾಹಸದಿ ವಿರಾಜಿಸುವ ಸಹೋದರ ನಿರಾಕರಿಸದಿರೈ ಭಾರತ ಭೂಮಿ ಸಜಯಿಸಿ ದುರಾಜ ಜಯಿಸಿ ದುರಾಜ ದುರ್ಯೋಧನ ಆದರೆ ಒಂದು ಮಾತನ್ನು ಹೇಳುವನು ಕೇಳು ನಿನ್ನ ಸಹೋದರರು ಬಂಧುಗಳು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು ನಿಮ್ಮಿಬ್ಬರ ಶಾಂತಿ ಮಮತೆಯ ಹೊರತು ಮತ್ತೇನು ಅವರಿಗೆ ಬೇಡ ಆಲೋಚಿಸು ಇದು ಅತ್ಯಂತ ಮಹತ್ವದ ವಿಷಯ ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ ಶತ್ರುಗಳು ತಲೆಬಾಗಿ ನಿನ್ನನ್ನು ಕ್ಷಮಾಭಿಕ್ಷೆಯನ್ನು ಬೇಡುವರು ಪುತ್ರರು ಪುಳಗಿತ ಜಾತರಾಗಿ ನಿನ್ನನ್ನು ಆಲಂಗಿಸುವರು ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು ಸಮಾನ ಭಾವದಿಂದ ಪಾಂಡುನಂದನನೊಡನೆ ಪ್ರಜಾಪಾಲನೆ ಎಂಬ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವರು ವಿಶ್ವ ಜಗತ್ತಿನಲ್ಲಿ ಅಪ್ರತಿಮ ವೀರನೆನಿಸುವೆ ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ ಅವರ ಇಷ್ಟವನ್ನಾದರೂ ನೆರವೇರಿಸು ಇದು ಅತ್ಯಂತ ಸುಸಮಯ ಸಂಧಿಗೆ ಸಮ್ಮತಿಸು ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ ಮತ್ತಾರ ಸಲುವಾಗಿ ನಿಮ್ಮ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಹೆಂಡತಿಯನ್ನು ಪಣವಾಗಿಟ್ಟಿ ಸಕಲ ಐಶ್ವರ್ಯವನ್ನು ಕಳೆದುಕೊಂಡು ನನ್ನ ತಪ್ಪೆ ಹೇಳು ವಾಸುದೇವ
ಶಾಸ್ತ್ರ ಧರ್ಮವಿರುವುದೇ ಕೃಷ್ಣ. ಕೌರವೇಶ್ವರ, ಶಾಸ್ತ್ರ ಧರ್ಮವಿರುವುದೇ ಆ ಏಳಿ ಪಾಂಡವರಲ್ಲಿ ಕೃಷ್ಣ. ಕೌರವೇಶ್ವರ, ರೋಡಿಯವರಂತೂ ಶ್ರೇಷ್ಠ ನೆನಪರೈ ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ ಅರಿತು ನೀನಲ್ಲವಾ. ಕೌರವೇಶ್ವರ, ಅರಿತು ನೀನಲ್ಲವಾ ಭ್ರಾಂತಿ ಮೂಡುಪೆಯ ಮುಕುಂದ ಮುಕುಂದ. ಕೃಷ್ಣ, ಕೌರವೇಶ್ವರ, ಈ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನಿಗೆ ಗೊತ್ತು, ಮತ್ಯಾರಿಗೂ ಅಲ್ಲ. ಆ ಪಾಂಡವರಿಗೆ ಭಿಕ್ಷಾ ವೃತ್ತಿಯ ಯೋಗ್ಯವಾದ ಜೀವನ. ಜನಾರ್ದನ, ಯುದ್ಧದ ಭಯವನ್ನು ತೋರಿಸುವೆಯಾ? ಯುದ್ಧವು ಕ್ಷಾತ್ರ ಧರ್ಮ, ಅರ್ಥ, ಕಾಮ, ಮೋಕ್ಷ, ಜೀವನದ ತ್ಯಾಗ ಮಾತ್ರದ ಯುದ್ಧದ ಸಲುವಾಗಿ ಈ ಚಕ್ರೇಶ್ವರನು ಭಯಪಡುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನ ಇಲ್ಲ. ತಾವು ಬಂದ ದಾರಿ ನಡೆಯಬಹುದು. ದುರ್ಯೋಧನ, ನಾನು ಏನು ಹೇಳಿದರೂ ನಿನಗೆ ಅರ್ಥವಾಗುವುದಿಲ್ಲ. ಮುಂದೆ ಅರ್ಜುನನ ಬಾಣಗಳನ್ನು, ಭೀಮನ ಗದಾಘಾತವನ್ನು ಎದುರು ನೋಡುತ್ತಿರು. ಎಲ್ಲಿ ಹೋಗುವೆ? ನಿಲ್ಲು. ವಿಜಯರಾಜನೊಡನೆ ಭುಜಬಲ ಹೈತರನ್ನು ದನಕಾಯ ಗೊಲ್ಲನ ಪೌರುಷ ವಚನಗಳಿಂದ ಪರಿಹಾಸ್ಯ ಮಾಡುತ್ತಿರುವೆಯಾ? ಕೃಷ್ಣ, ಇದು ಶುದ್ಧ ಕ್ಷೇತ್ರೀಯ ರಕ್ತ, ಸ್ವಾಭಿಮಾನತೆಯ ಒಳಕು ನೀರಲ್ಲ ಕೃಷ್ಣ, ಒಳಕು ನೀರಲ್ಲ. ಕತಿ ಪೇಡೈತು ಯೋಧನನೆ ತೋರಿ ಗಡ್ಡಾತಿಗೊಳ್ಳಲು ಕೈರನೆ. ಕತಿ ಪೇಡೈತು ಯೋಧನನೆ ತೋರಿ ಗಡ್ಡಾತಿಗೊಳ್ಳಲು ಕೈರನೆ. ಅದಕ್ಕೆಂದು ಮಾತಾಡುವೆ ಅದನ್ನು ತಿಳ್ಕೊಳ್ಳುವೆ. ಅದಕ್ಕಿಂತ ಮೊದಲುವೆ ಅದೇ ಮಾತು ಬದಲುವೆ. ಕುಲವೀನ ಕುಲವ ಮರತಯ್ಯ ಕುಲದಳು ಕರೆಯದೆ ಹೇಳದ. ಕತಿ ಪೇಡೈತು ಯೋಧನನೆ ತೋರಿ ಗಡ್ಡಾತಿಗೊಳ್ಳಲು ಕೈರನೆ. ಕೌರವೇಶ್ವರ, ಕದನದಲ್ಲಿ ನಿನ್ನ ಮದವನ ಕದನದಲ್ಲಿ ನಿನ್ನ ಮದವನಡಗಿಪ ಚತುರರರಿ ಮರುಳೆ ಮಂದಮತಿಯಂತೆ ಮುಂದನರಿಯದೆ. ಕೌರವೇಶ್ವರ, ಮಂದಮತಿಯಂತೆ ಮುಂದನರಿಯದೆ ದುಂದುಗವಾ ಪಡುವೆ ನೀ ದುಂದುಗವಾ ಪಡುವೆ. ಕೈಸೆ ನಿನ್ನ ಮೋಸ ಕೈಸೆ ನಿನ್ನ ಮೋಸ. ಸೈರಿತ ಪಲ್ಲವರ ಸೈರಿತ ಪಲ್ಲವರ ಪರಮ ಪುರುಷನಿಂದ ಬಿರುದಲ್ಲ ಹರಿಯದೆ ಕೌರವೇಶ್ವರ, ಪರಮ ಪುರುಷನಿಂದ ಬಿರುದಲ್ಲ ಹರಿಯದೆ ಬಿರುದಲ್ಲ. ಕತಿ ಬೇಡೈತು ಯೋಧನನೆ ತೋರಿ ಗಡ್ಡಾತಿಗೊಳ್ಳಲು ಕೈರಣೆ ಕೈರಣೆ ಕೈರಣೆ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಭಿಮಾನ. ಬಲೆ ಬಲೆ ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಈಗ ಕೃಷ್ಣ, ಈ ಸಾಮ್ರಾಜ್ಯವನ್ನು, ಈ ಕೌರವನ್ನು ಸದೆ ಬಡಿಯಲು ಆ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ಈ ಕರ್ಣನನ್ನು ವಧಿಸಬೇಕೆಂದನಲ್ವೇ ಆ ನಿನ್ನ ಪಾತ್ರ ಮಿಥ, ಅದು ದುರಹಂಕಾರ, ದುರಾಭಿಮಾನದಿಂದ ನಿನ್ನಂತ ಕಪಟಿ ಸ್ನೇಹ ಮಾಡಿದ್ದರಲ್ಲ ಆ ನಿನ್ನ ಪಾಂಡವರು, ಅದು ದುಸ್ಸಾವಾಸ.
ಕೃಷ್ಣ, ದುಶ್ಯಾಸನ ದುರ್ಯೋಧನನು ಪುಳಿಗೈದು ಈ ಭರತ ಖಂಡವನ್ನು ಆಳಬೇಕೆಂಬ ಭುಜ ಪದಾಕಿನ ಆರಿಸಬೇಕೆಂದು ಯೋಜನೆ ಹೇಳುತ್ತಿರುವ ಆ ನಿನ್ನ ಭೀಮ ಅದು ದುರಾಗ್ರಹದ ದುರಾಭಿಮಾನ. ನಾವು ಸಮರ್ಥರು, ಜಯಶೀಲರು, ಹೆಮ್ಮೆ ಎಂದು ಹೇಳ್ತಿರುವಲ್ಲ ಆ ನಿನ್ನ ಪಾಂಡವರು, ಅದು ದುರಾಸೆಯಾದ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲವೋ ನನಗೊಪ್ಪಿತು. ಎಲ್ಲವೋ ಕೃಷ್ಣ, ಕೇಟಿ ಪಾಂಡವರ ಕೋಟಿ ಪಾಳ್ವನು ಬೇಡ ಬೇಡ ಫಲ ಬೇಸರವು. ಕೇಟಿ ಪಾಂಡವರ ಕೋಟಿ ಪಾಳ್ವನು ಬೇಡ ಬೇಡ ಫಲ ಬೇಸರವು. ಕಾಡಿಗೋಗಲ್ಲಿ ನಾಡು ದೊರೆಯದು, ಕಾಡಿಗೋಗಲ್ಲಿ ನಾಡು ದೊರೆಯದು. ಬೇಡಲಾಗಿದೆ ರಾಜ್ಯವನ್ನು, ಕಾಡಿಗೋಗಲ್ಲಿ ನಾಡು ದೊರೆಯದು. ಬೇಡಲಾಗಿದೆ ರಾಜ್ಯವನ್ನು. ಭ್ರಷ್ಟ ಪಾಂಡವರ ಮೆಟ್ಟಿ ಮೆರೆಯಿತು, ಭ್ರಷ್ಟ ಪಾಂಡವರ ಮೆಟ್ಟಿ ಮೆರೆಯಿತು. ಮುದಲಿಸಾವತ ತೋರುವೆನು, ಮುದಲಿಸಾವತ ತೋರುವೆನು, ಮುದಲಿಸಾವತ ತೋರುವೆನು, ತೋರುವೆನು, ತೋರುವೆನು. ಲೋ ಕೃಷ್ಣ, ಅಣ್ಣನ ಮಾತಿನಂತೆ ನಮ್ಮ ರಾಜ್ಯದಲ್ಲಿ ಒಂದು ಅಡಿ ಭೂಮಿಯು ಪಾಂಡವರಿಗೆ ದೊರೆಯುವುದಿಲ್ಲ. ಇನ್ನು ನೀನು ಬಂದ ದಾರಿಯನ್ನು ಹಿಡಿ, ಇಲ್ಲವಾದರೆ ಅನರ್ಥವಾಯಿತು ಅಲ್ಲವೇ ಶಕುನಿ? ದುಶ್ಯಾಸನ, ನೀನು ಹೇಳುವ ಮಾತುಗಳೇ ಸಾಕು. ಭೂಮಿಯಿಂದ ಆಕಾಶದವರೆಗೂ ಯೋಚನೆ ಮಾಡಬಹುದು. ಈ ಯದುಪತಿಗೆ ನಾನು ಹೇಳುವುದೇನಿದೆ ಅಲ್ಲವೇ ಕರ್ಣ? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ಅಗತೀರದ ಹೊರತಾಗಿ ಈ ರಾಧೇಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ರಾಜೇಂದ್ರ, ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಿಗೆ ಹೊರತು ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುತ್ತಿರುವೆಯ. ಇದು ನಿನಗೆ ಧರ್ಮವೇ? ಕೃಷ್ಣ, ಚಲಿಸದು ರಾಧೇಯನ ಪಂಥ. ಕೃಷ್ಣ, ಚಲಿಸದು ರಾಧೇಯನ ಪಂಥ. ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಂದನಿಸಿ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರಂದನಿಸಿ. ದುರುಳ ಪಾರ್ಥನ ಶಿರವ, ಆ ದುರುಳ ಪಾರ್ಥನ ಶಿರವ ಹರಿಮತನಕ ಶಾಂತಿಯೇ. ನಿನ್ನ ಪ್ರಾಣಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೆ ಅಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಧರ್ಮವೇ ಮೇಲು. ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಸ್ಥಿರರಾಗಿ ಕೌರವ ಬಂಧುಗಳೇ, ನಿಮ್ಮ ಅಭಿಷ್ಟವು ಯುದ್ಧವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವಿರಿ. ಆದರೆ ಇದು ನಿಮ್ಮ ಯುದ್ಧವಲ್ಲ, ಭಯಂಕರ ಪಾಪಹತ್ಯ, ಆತ್ಮಹತ್ಯೆ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಹೇಳುವೆಯಾ, ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜಸ್ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಅಪಮಾನ. ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಎಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ತಿಳಿ. ವಾರಣಾವತದ ಅರಗಿನ ಮನೆಗೆ ಬೆಂಕಿಯನ್ನಂತೆ, ಏಕಚಕ್ರ ನಗರದಲ್ಲಿ ಕುಂತಿಕಾದ ಭಂಗ, ವಿಷಪ್ರೋಷಣ, ವಿಷಪ್ರಾಶನ, ಲಾಕ್ಷಾಗ್ರಹ ದಹನ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವರ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದಿರಲಿ. ಕೌರವೇಶ್ವರ, ತರ್ಪಿತ ವಾಕ್ಯಗಳು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಸಹೋದರ, ಇದು ಕೌರವರ ರಾಜ್ಯಸಭೆ ಅಲ್ಲ, ಪಾಂಡವರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪೃಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಕ ಚಿತ್ತರಾಗಿ ನೋಡುತ್ತಿರುವರು. ನೋಡು,
ಸಮಯ ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆ, ನಾವಿಲ್ಲಿ ಒಂದು ಕ್ಷಣವೂ ನಿಲ್ಲಬಾರದು. ಸರಿಯಾಗಿ ಹೇಳಿದ ಸಹೋದರ. ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ನಡೆ, ಹೋಗೋಣ. ನೀವೀ ದುರ್ವರ್ತನನ್ನು ದಮನ ಮಾಡದೆ ಹೋದರೆ ನಿಮ್ಮ ವಿಖ್ಯಾತ ವಂಶದ ಕೀರ್ತಿಯನ್ನು ಹೇಗೆ ತಾನೇ ಕಾಪಾಡಿಕೊಳ್ಳಲಿ? ನಿಮ್ಮ ಕಣ್ಣುಗಳ ಮುಂದೆ ನಡೆಯುತ್ತಿರುವ ಈ ಅನ್ಯಾಯ ಅತ್ಯಾಚಾರಗಳನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಕುಲವನ್ನು, ದೇಶದ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳಿರುವು. ಅನೈಚ್ಛಿಕವಾದ ಯುದ್ಧಕ್ಕಾಗಿ ಭಾರತ ವರ್ಷದ ವೀರ ಯೋಧರ ರಕ್ತವನ್ನು ಚೆಲ್ಲಲೇಕೆ? ಮಾನವ ಜಾತಿಯನ್ನು ಈ ಪ್ರಳಯದಿಂದ ಉದ್ಧರಿಸುವುದಾದರೆ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಮಾರ, ದುರ್ಯೋಧನ, ಕುಮಾರ, ವಿದುರ, ಕುಮಾರನೆಲ್ಲಿ? ಬೇಗನೆ ಕುಮಾರನ ಕರೆದುಕೊಂಡು ಬಾ. ಮಹಾರಾಜ್ಞೆ. ಕರೆಸಿದವರು ಕುಮಾರ, ಬಾ ಕಂದ. ನಾನು ಕುಮಾರ, ಅಮ್ಮ. ನಿನಗೆ ಹೆತ್ತ ತಾಯಿ ತನಯ. ಕುವರ ಕಂದ, ಕಂದ. ಅಮ್ಮ. ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಮಾತೆಯ ಮಾತನು ಆಲಿಸು ವೀರ. ಮಾತೆಯ ಮಾತನು ಆಲಿಸು ವೀರ. ಕುಲಧೀರನೇ ನೀ ಧೈರ್ಯದಿ ಬಾಳೈ. ಕುಲಧೀರನೇ ನೀ ಧೈರ್ಯದಿ ಬಾಳ. ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಪಾಂಡವರಲ್ಲಿ ವೈರವು ತರವೇ. ತನಯ ಕುವರ ಕುವರ ಪಾಂಡವರಲ್ಲಿ ವೈರವು ತರವೇ. ಪಾಂಡವರಲ್ಲಿ ವೈರವು ತರವೇ. ರಾಜವನೀತು ಸ್ನೇಹದಿ ಬಾಳೈ. ರಾಜವನೀತು ಸ್ನೇಹದಿ ಬಾಳ. ತನಯ ಭಾರತ ಕುಲ ತಿಲಕ, ತನಯ ಭಾರತ ಕುಲ ತಿಲಕ. ಕುವರ ಕಂದ, ಕಂದ. ಕುಮಾರ, ನಾನು ನಿನ್ನ ಹೆತ್ತ ತಾಯಿ. ಅಗಣ್ಯವರ ತೋಪವಾಸವನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ಆ ಭಗವಂತನಲ್ಲಿ ನನಗೆ ಏಕಮಾತೃತೆಯೇ. ನನ್ನ ಮಾತನ್ನು ಕೇಳುಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ. ಅಮ್ಮ, ಪುನಃ ಇದೇ ಮಾತೆ. ನೀನು ಎತ್ತ ಮಾತೆ.
ಒಂದಲ್ಪದ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರ ಬೇಕೆ ತಾಯಿ? ಅಮ್ಮ, ಕುಮಾರ, ಈ ಬಾವುಗಳಲ್ಲಿ ಶಕ್ತಿ ಇರುವ ತನಕ ನಾನು ಯಾರ ಆಜ್ಞೆಯನ್ನು ಬೇಡುವುದಿಲ್ಲ ತಾಯಿ. ಈ ಕುರುಕ್ಷೇತ್ರ ಸಮ್ಮಿಳಿತವು ನಿನಗೆ ತಿಳಿಯದೆ ತಾಯಿ. ಅಮ್ಮ, ಕುಮಾರ, ನಾವು ಕ್ಷತ್ರಿಯರು, ಯುದ್ಧವು ಕ್ಷತ್ರಿಯರ ಧರ್ಮ ತಾಯಿ. ಆ ಧರ್ಮವನ್ನು ನಾನು ಪಾಲನೆ ಮಾಡುವೆನು. ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಶಸ್ತ್ರ ಸಾವನದಲ್ಲಿ, ವೀರರತಿಯ ಘೋಷಣೆಯಲ್ಲಿ. ಕೃಷ್ಣ, ಕೌರವೇಶ್ವರ, ತಿಳಿಯುತ್ತೆ? ಇದೇ ನನ್ನ ಕೊನೆಯ ಸಂದೇಶ. ಇನ್ನು ಮುಂದೆ ಪುನಃ ನೋಡುತ್ತೇನೆ. ಏನು ಸಮಯವಿಲ್ಲ. ಅಧರ್ಮದ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಯ ಸಮಯವೆಲ್ಲಿದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿದು? ಕುಮಾರ, ಇಷ್ಟೊಂದು ಹತಭಾಗ್ಯನಾಗಿ ನೀನು ಭೂಮಿಯನ್ನಾಳುವೆಯಾ? ಬೇಡ ಕಂದ, ಬೇಡ. ನೀನು ನಾಶ ಹೊಂದುವೆ. ನೀನಷ್ಟೇ ಏಕೆ, ನಿನ್ನ ಸಂಗಡ ಇಡೀ ಗುರುಕುಲವೇ ನಾಶ ಹೊಂದುವುದೇ. ಕುಮಾರ, ದುರ್ಯೋಧನ! ಅನರ್ಥವಾಯ್ತು, ಅನರ್ಥವಾಯ್ತು ವಾಸುದೇವ. ಆ ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿದೆ. ವಾಸುದೇವ, ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ನೀನು ಒಂದು ಕ್ಷಣವೂ ನಿಲ್ಲಬೇಡ. ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ರಾಜಮಹಿಷಿ, ದುರ್ಯೋಧನನಿಗೆ ಭೀತನಾಗಿ ನಾನು ಇಲ್ಲಿಂದ ಪಲಾಯನ ಮಾಡಲಿ? ಅದೆಂದಿಗೋ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಕೇವಲ ಲೀಲಾ ಮಾತ್ರದಿಂದ ಸದೆಬೆಳೆದ ನಾನು, ಕೃಷ್ಣನು ದರ್ಭಾಂತನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಿ ಇಲ್ಲಿಂದ ಪಲಾಯನ ಮಾಡಲಿ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪಾವರ್ತದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವವು. ಆಕಾಶದಲ್ಲಿನ ಗ್ರಹತಾರಕ ಸಮೂಹವು ಮಕ್ಕಳ ತಿರುಗುಕಲ್ಲಿನಂತೆ ಕುಣಿಯತೊಡಗುವು. ಇಂತಹ ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನನಿಗೆ ಭೀತನಾಗಿ ಇಲ್ಲಿಂದ ಪಲಾಯನ ಮಾಡಲಿ? ಭಯವಲ್ಲ ಪ್ರಭು. ದಾನ ವಿಜಯ ಯದುಪತಿಗೆ ಶತ್ರುಗಳ ಭಯವೇ? ಜಗತ್ ರಕ್ಷಕನಿಗೆ ಪರಪಕ್ಷದ ಪರಾಜಯವೇ? ಗದಾಚಕ್ರ ಪಾಣಿಗೆ ವಿರೋಧಿಗಳ ಚಿಂತೆ ಇಲ್ಲ ಸ್ವಾಮಿ. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗನೆಯ ಪುತ್ರರ ಕೈಯಿಂದ. ಓ ಪಾಂಡುರಂಗ, ಪ್ರಭು ವಿಠಲ, ವೇಣುಗೋಪಾಲ, ರುಕ್ಮಿಣಿ ಲೋಲ, ಓ
ದಾಸನಲ್ಲದೆ ಈ ಭಕ್ತರ ಮೊರೆಯನ್ನು ಆಲಿಸು. ನಿನ್ನ ಚರಣಗಳಿಗೆ ಬಿದ್ದು ಬೇಡಿಕೊಳ್ಳುವೆನು. ಕೂಡಲೇ ನೀನು ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ಏಳು ತಾಯಿ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡಬೇಕು. ನಾನು ಯಾವ ಮಹತ್ತರವಾದ ಆಶೋತ್ತರದಿಂದ ಇಲ್ಲಿಗೆ ಬಂದನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ನಾನು ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರವನ ಗೆಳೆತನದ ವರದ ಹಸ್ತವು ವೈರಿಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜ್ಯಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋದವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುಗುತ್ತಿರುವನು. ಆದರೂ ಚಿಂತೆ ಇಲ್ಲ, ಈ ದಿನ ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುತ್ತಿರುವೆನು. ಬಂಧಿಸ ಕೃಷ್ಣನನ್ನು. ಕೃಷ್ಣ ಎಲ್ಲಿ ಹೋಗುವೆ? ಬಂಧಿಸಿರಿ, ಎಷ್ಟು ಹೊತ್ತು ನಮ್ಮ ಮುಖವನ್ನು ನೋಡುವುದು? ಉರಿ ಬಿಸಿಲ ತಾಪಕ್ಕೆ ಶರದಿಯು ಬತ್ತುವುದೇ, ಸುರಿವ ಸೋನೆಯ ಮಳೆಗೆ ಕಾಡ್ಗಿಚ್ಚು ಹಾರುವುದೇ, ನರಿಮಾ ಬಗರ್ಜನೆಗೆ ಕೇಸರಿಯು ಅಂಜುವುದೇ, ನಾಂದರಿಸಿರ್ಪ ಈ ಚಕ್ರವಂಬಿಟ್ಟೆ ನಿನ್ನಂತ ಶತಕೋಟಿ ದುರ್ಯೋ ಹತರಾಗುವ ಮರುಳೇ ಮರುಳೇ ಮರುಳೇ. ಯಾರನ್ನು ಬಂಧಿಸುವಿರ? ವ್ಯರ್ಥ, ನಿಮ್ಮಿಂದಾಗದು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ? ವ್ಯರ್ಥ, ನಿಮ್ಮಿಂದಾಗದು. ಸಹೋದರ, ಎಷ್ಟು ಹೊತ್ತು ನೋಡುವೆ? ಕೃಷ್ಣನನ್ನು ಬಂಧಿಸ. ಈಗ ಕಟ್ಟಿರಿ ನನ್ನನ್ನು. ಹೇಳು. ಓ ಪಿತಾಮಹ, ತಾತ, ಎಲ್ಲಿವರು ಕೃಷ್ಣ? ದುಶ್ಯಾಸನ, ನಾನು ಕರ್ಣ. ಓ ಅಂಗರಾಜ ಕರ್ಣ, ಎಲ್ಲಿರುವರು ಕೃಷ್ಣ? ಓ ಗುರುದೇವ, ಎಲ್ಲಿರುವರು ಕೃಷ್ಣ? ಎಲ್ಲಿರುವರು ಕೃಷ್ಣ? ದುಶ್ಯಾಸನ, ನಾನು ಶಕುನಿ. ಓ ಶಕುನಿ, ಎಲ್ಲಿರುವರು ಕೃಷ್ಣ? ನಾನು ವಿದುರ. ಓ ಚಿಕ್ಕಪ್ಪ ವಿದುರ, ಎಲ್ಲಿರುವರು ಕೃಷ್ಣ? ಅಣ್ಣ, ಎಲ್ಲಿರುವನ ಕೃಷ್ಣ? ಅಲ್ಲಿ ಕೃಷ್ಣ, ಎಲ್ಲಿ ಕೃಷ್ಣ? ಮಾತನಾಡಬೇಕಾಗಿರುವುದು. ಆಗಲಿ ಪರಮಾತ್ಮ. ವಾಸುದೇವ, ಈ ಕರ್ಣನ ಪ್ರಣಾಮಗಳನ್ನು ಸ್ವೀಕರಿಸು. ಕರ್ಣ, ಪರಮಾತ್ಮ ಹರೇ ಪಾವನ ನಾಮ. ಕರ್ಣ, ಪರಮಾತ್ಮ ಹರೇ ಪಾವನ ನಾಮ, ಪಾಮರನೊಳು ಹೃದಯ ತೋರಿದೆಯೇ ಸ್ವಾಮಿ. ಪರಮಾತ್ಮ, ಪಾಮರನೊಳು ಹೃದಯ ತೋರಿದೆಯೇ ಸ್ವಾಮಿ. ಪರಮಾತ್ಮ ಹರೇ ಪಾವನ ನಾಮ. ಪರಮಾತ್ಮ,
ವಾರಿದಿ ಸೋಮಂ ಸಮಸ್ತ ಜಗದಾನಂದಂ ವಾರಿದಭವತಾತಂ ಸಮಸ್ತ ಜಗದಾನಂದಂ ಸಮಸ್ತ ಜಗದಾನಂದಂ ವಾರಿದಭವತಾತಂ ಈ ದಾರುಣಿಯೋ ನಿನಗೆ ನಾಂ ಸಮನೆ ಕುಲಹೀನನು ನಾ ಬಳ್ಳಲಿದ್ದೇನೈ ಸ್ವಾಮಿ ಕರಳನ ಆದರಿಸಲು ಪರಮಾತ್ಮ ಕರ್ಣ ಬಳ್ಳಲಿದ್ದೇನೈ ಸ್ವಾಮಿ ಕರಳನ ಆದರಿಸಲು ಮಹಾಮಹಿಮನಾದ ನೀನು ಈ ಕುಲಹೀನನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ನಿನ್ನಲ್ಲಿರುವ ಔದಾರ್ಯ ಸೌಮ್ಯಾದಿ ಗುಣಗಳು ಕುಲಹೀನನಲ್ಲಿ ಕಂಡುಬರುವುದೇ? ಯೋಚಿಸಿ ನೋಡು ದೇವ. ನಾನು ಓರ್ವ ಸೂತನೆಂಬ ವಿಚಾರವು ಇಡೀ ಪ್ರಪಂಚವೇ ಹೊಗಳುತ್ತಿರುವುದು. ಈ ಅಪಮಾನವು ಕೊನೆಗಾಣುವುದು ಹೇಗೆ ಪರಮಾತ್ಮ? ಕರ್ಣ, ನೀನು ಕರ್ಣ ಪರಮಾತ್ಮ ಸುಕುಮಾರ ದುರಧೀರ ಕುಲಹೀನನಲ್ಲ ಕೇಳೆನ್ನ ಕುಲಹೀನನಲ್ಲ ಕೇಳೆನ್ನ ಮಾತರವಿ ಅಂಜದಲವತರಿಸಿದ ದುರಧೀರ ಪಾಂಡವರಾಜನನೇ ಮಾತೆ ನೀನವಳು ವರ ಪಾಂಡವರಾಜನನೇ ದರೆಯ ಬೆಳಗುವ ದರೆಯ ಕರುಣದಿ ದರೆಯ ಬೆಳಗುವೆ ದರೆಯ ಕರುಣದಿ ಮಹಾಮಹಿಮನಂದನೆ ತಳಮಳವೆ ತಳಮಳವೆ ಅಮಿತ ಭುವನದೋ ಕೀರ್ತಿಯ ಪಡೆದ
ನೀನು ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸಿದವನು. ಸ್ವಾಮಿ, ನಾನು ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಜನಿಸಿದವನೇ? ಹೌದು ಕರ್ಣ. ಸೂರ್ಯದೇವನೇ ನಿನ್ನ ಜನಕ, ಕುಂತಿ ದೇವಿಯೇ ನಿನ್ನ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು ಕರ್ಣ. ಪರಮಾತ್ಮ, ಇದೇನು ನೀನು ಹೇಳುತ್ತಿರುವ ಮಾತುಗಳು? ಆಶ್ಚರ್ಯವಾಗಿ ತೋರುತ್ತಿರುವುದು. ಓಹೋ, ಯುದ್ಧ ಕಾಲ, ನೀನು ಪಾಂಡವರ ಪಕ್ಷಪಾತಿ, ಅವರ ತಲೆ ಕಾಯುವುದಕ್ಕೋಸ್ಕರ ಈ ರೀತಿ ಹೇಳುತ್ತಿರುವೆ ದೇವ. ಕರ್ಣ, ರಾಜಾದಿರಾಜನೆನಿಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಪರರ ಸೇವೆಯಲ್ಲಿ ಪರರ ಕೂಳಿಗಾಗಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬಹುದೇ? ಯೋಚಿಸಿ ನೋಡು, ಇದು ನಿನಗೆ ಧರ್ಮವೇ? ದೇವ, ದೇವಾ ಬಂಧುಗಳಾರೆಂದು ಇಂದು ವದನ ಇಂದು ವದನ ಬಂಧ ವಿಮೋಚನ ಮಾರ್ಗವ ನಡೆಯದೆ ಬಂಧ ವಿಮೋಚನ ಮಾರ್ಗವನರಿಯ ದೇವಾ ಶೋಧನೆಯೇ ದೇವಾ ಶೋಧನೆಯೇ ಜನ್ಮ ರಹಸ್ಯದ ಅಂತರವರಿತು ಜನ್ಮ ರಹಸ್ಯದ ಅಂತರವರಿತು ಜನ್ಮಧಾತೆಯ ಹೃದಯವರಿತು ಜನ್ಮ ರಹಸ್ಯದ ಅಂತರವರಿತು ಜನ್ಮಧಾತೆಯ ಹೃದಯವರಿತು ಜನಿಸಲೇ ಬರಿ ಸಾಗರರೊಳಗೂಡೆ ಜೀವಿಸಲೇ ಬರಿ ಸಾಗರರೊಳಗೂಡೆ ಪಾತಕಿ ಜೀವನ ಸಂಕಟಕರ ಪಾತಕಿ ಜೀವನ ಸಂಕಟಕರ ದೇವಾ ಶೋಧನೆಯೇ ಪಾಪಿಯಾದೆ ಪರಿತಾಪವಿರಾದೆ ದೇವಾ ಶೋಧನೆಯೇ ಪರಮಾತ್ಮ, ಕರ್ಣ, ಸಮರ ಮಹೋತ್ಸವದಿಂದ ಉತ್ಸಾಹಭರಿತನಾದ ನನಗೆ ಇಂತಹ ಸಂಬಂಧಗಳನ್ನು ತಂದೊಡ್ಡಬೇಡ ದೇವ. ಕರ್ಣ, ಪಾಂಡುಕುವರರ ಸೇರುತ್ತ ನೀನು ಪಾಂಡುಕುವರರ ಸೇರುತ್ತ ನೀನು ಕರೆಯನು ಬರೆಯೈ ಧರ್ಮದಿ ನಿರತ ಕರೆಯನು ಬರೆಯೈ ಧರ್ಮದಿ ನಿರತ
ಶರದರ ಶರಣರ ಪೊರೆ ಬನಿಸಿ ತುಳಸಿದ ಶರಣರ ಶರಣರ ಪೊರೆ ಬನಿಸಿ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿ ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಬಾಲ್ಯೋಚಿತವಾದ ಬುದ್ಧಿಚಾಪಲ್ಯದಿಂದ ಆ ಮಂತ್ರಗಳು ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ಯಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದಳು. ಬಾಲ್ಯೋಚಿತವಾದ ಬುದ್ಧಿಚಾಪಲ್ಯದಿಂದ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯಗೊಂಡು ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ ಕರ್ಣ. ಲೋಕಾಪವಾದಕ್ಕೆ ಹೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಪುಣ್ಯಾತ್ಮರಾದ ಓರ್ವ ಸೂತರ ಕೈಗೆ ನೀನು ಸಿಕ್ಕಿದೆ. ಅವರು ನಿನ್ನನ್ನು ಅತ್ಯಂತ ಪ್ರೀತಿ ಪ್ರೇಮದಿಂದ ಸಾಕಿ ಸಲಹಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕಡುವೆನು. ಅವರಿಂದಲೂ ಸರ್ವ ಸಾಮಂತರಾಜರಿಂದಲೂ ಓಲೈಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ ಕರ್ಣ. ಪರಮಾತ್ಮ, ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಓರ್ವ ಸೂತನೆಂತಲೂ ಹೀನ ಕುಲದವನೆಂತಲೂ ಹೀಯಾಳಿಸುತ್ತಿರುವರು. ನಾನಿಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ಪರಮಾತ್ಮ? ತಿಳಿಯುವುದು ಕರ್ಣ. ನೀನಿಂತಹವನೆಂಬ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗಾಗಲಿ ನಿನ್ನ ಸಹೋದರರಾದ ಪಾಂಡವರಿಗಾಗಲಿ ತಿಳಿಯದು ಕರ್ಣ. ನಿನ್ನ ತಾಯಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಬಹಳ ಮುರುಕ ಉಂಟಾಗುವುದು ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು ಕರ್ಣ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನೆಲ್ಲ ಆಕೆಗೆ ತಿಳಿಸಿ ಬರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ನದಿ ತೀರಕ್ಕೆ ಅತ್ಯಂತ ಪ್ರೀತಿಯಿಂದ ಬರುವಳು ಕರ್ಣ. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು ಕರ್ಣ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೋಗಿ ಬರುವೆನು. ಆಗಲಿ ಪರಮಾತ್ಮ, ನಿನ್ನ ಪಾದ ಕಮಲಗಳಿಗೆ ನನ್ನ ಅನಂತ ಅನಂತ ಪ್ರಣಾಮಗಳು. ಆಹಾ, ಪರಮಾತ್ಮನಾದ ಕೃಷ್ಣನು ಕುಂತಿಯೇ ನನ್ನ ತಾಯಿ, ಪಾಂಡವರು ನಿನ್ನ ಸಹೋದರರು ಎಂದು ಹೇಳಿದ ಮಾತು ಸತ್ಯವೇ? ಅಯ್ಯೋ, ಧರ್ಮವೇ ತನ್ನ ಶರೀರವೆಂದು ನಂಬಿಕೊಂಡಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತನಾದ ಆ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಕುಂತಿದೇವಿ, ಮಾದ್ರಿದೇವಿ, ಪಾಂಡುರಾಜನು ನನ್ನ ಜನನಿ ಜನಕರೇ. ದಶನಾಮವನ್ನು ಹೊತ್ತು ದಶ ದಿಕ್ಕುಗಳಲ್ಲಿಯೂ ಕೀರ್ತಿ ಜ್ಯೋತಿಯುತನಾಗಿ ಯಾವ ಯುದ್ಧಕ್ಕೆ ನಿಂತರೂ ಅಪಜಯವನ್ನು ಹೊಂದದ ಆ ನನ್ನ ಪರಮವೈರಿ ಅರ್ಜುನನು ನನ್ನ ಸಹೋದರನೇ. ಅರ್ಜುನ, ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರಮಾಣ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಉರುಳಿ ಮುಂಡವು ರಕ್ತದ ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾಗಿ ಜನಿಸಿ ಸಹೋದರರನ್ನು
ಕೊಲ್ಲಲು ನಿಂತಿರುವೆಯ? ಕೊಲಲೆ ಪಾಂಡುಕುಮಾರರಂ ಕೊಲಲೆ ದುರದೊಳ ತಮ್ಮಂದಿರಂ ಕೊಲ್ಲಲೆ ಕೊಲದಾಂ ಬಿಟ್ಟರೆ ಕೌರವೇಂದ್ರ ಈ ದಾರುಣಿಯ ಸಿರಿ ಸಂಪತ್ತಿ ನಿಮ್ಮಾಳ್ವನೇ ಚಲದಿಂ ಪಾರ್ಥನ ಶಿರವಂ ತರಿದು ಚಲದಿಂ ಪಾರ್ಥನ ಶಿರವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಾವು ತುತ್ತಾಗಲೇ ನಾಂ ಸಾಯಲೇ. ಅಯ್ಯೋ, ಪರಮಾತ್ಮನಾದ ಶ್ರೀಕೃಷ್ಣನು ಹೇಳಿದ್ದನ್ನು ನಂಬಲೆ. ಇದು ಸತ್ಯವೇ? ಇಲ್ಲ, ನಾನು ನಂಬುವುದಿಲ್ಲ. ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ನಿರ್ಭಯದಿಂದ ಆ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ವಾಚ್ಯ ಶಬ್ದಗಳನ್ನಾಡಲು ಹಿಂಜರಿಯುತ್ತಿಲ್ಲ. ಕರ್ಣ, ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟೊಂದು ದುಃಖ ಆಗುತ್ತೆ. ಶಕುನಿ, ಸ್ನೇಹದಲ್ಲಿ ವಂಚನೆ. ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಏನು ನಡೆಯಿತು? ಮರೆಮಾಚದೆ ಹೇಳು. ಕೃಷ್ಣನು ನೀನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗಲೇ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿಗಳು ಎಂದು ನಿಂದಿಸಿದನು. ಕರ್ಣ, ಕಡೆಗೆ ಪಾಂಡವರ ಮೇಲೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರನ್ನು ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಆಗ ಭೀಷ್ಮನು, ಕುರುಪಿತಾಮಹನು ಏನು ಹೇಳಿದನು? ಭೀಷ್ಮನು ಅಸೂಯೆಯಿಂದ ಹೇಳಿರಲಾರ, ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ಕರ್ಣ, ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು? ನೀನು ರಥವೇರಿ ಕೃಷ್ಣನೊಡನೆ ಓದೆಯಷ್ಟೇ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗೆ ನೀನು ಎಲ್ಲಿ ವಶವಾದೆಯೋ ಏನೋ ಎಂದು ಆ ದುರ್ಯೋಧನ ಸಂದೇಹ. ಕರ್ಣ, ಸಂದೇಹ? ಕುರುಕುಲದ ಅರಸನು ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವನು. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಕರ್ಣ, ಇದಕ್ಕೆ ಕಾರಣ ಭೀಷ್ಮನಲ್ಲವೇ? ಯಾರಾದರೂ ಆಗಲಿ, ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಕರ್ಣ, ಏನು ಹೇಳಿದರವರು? ಆ ದುರ್ವಾಕ್ಯಗಳು ನಾನು ನುಡಿಯಲಾರೆ. ಆದರೆ ಬೇರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ಆ ನೀಚನಿಗೆ ಸ್ವಾಮಿ ಭಕ್ತಿಯಲ್ಲಿರುವುದು ಎಂದು ನಿಂದಿಸಿದರು. ಕರ್ಣ, ಶಕುನಿ, ಶಕುನಿ ಸಹಿಸೆನು ಅಪಮಾನ, ಓ ಶಕುನಿ ಸಹಿಸೆನು ಅಪಮಾನ. ಶಕುನಿ, ಸಭೆಯಲ್ಲಿ ಭೀಷ್ಮನು ಜರಿದ ಅಪಮಾನವ ಶಕುನಿ, 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 ಸಭೆಯಲ್ಲಿ ಭೀಷ್ಮನು ಜರಿದ ಅಪಮಾನವ ಹೇಗೆ ಸಹಿಸಲು
ಶಕುನಿ ಹೇಗ ಸಹಿಸಲಿ ಈ ಸಂಕಟವ ಶಕುನಿ ಸಹಿಸನು ಅಪಮಾನ ಓ ಶಕುನಿ ಸಹಿಸನು ಅಪಮಾನ ಶಕುನಿ ಶಕುನಿ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚ ಕುಲದವರಿಗೆ ಮೀಸಲಾಗಿಟ್ಟನೋ ಶಕುನಿ. ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ಆಗ ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನಯಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ ಯಾವ ಪಾಪಕ್ಕಾಗಿ ನನ್ನನ್ನು ಸೂತಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದು ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನ ಅಪಮಾನಗಳು ಗುಣವನ್ನವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ ಪ್ರಯತ್ನ ವಿಶೇಷದಿಂದ ರಾಜಾಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು. ನಾನಿಂದು ಆಂಧ್ರದೇಶದ ಅರಸ, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿದ್ದಲ್ಲ. ಪ್ರತಿಷ್ಠಾಪರರಾದ ಆರ್ಯರು ಈ ಸಂಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನೀ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲೇ ಇರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರ ಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆ ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದವರಿಂದಲೇ ಅವಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಶಲ್ಯ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ದುರ್ಯೋಧನನು ಗುರುಜನರ ಮೇಲಿನ ಭಕ್ತಿಯಿಂದ ಈ ವಿಷಯದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸಿರುವನು ಕರ್ಣ. ಶಕುನಿ, ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೆ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಪ್ರಾಣಸಖ, ನಾನು ನಿನಗಾಗಿ ಎಲ್ಲಿ ಹುಡುಕಿದ್ರು ಬಂದು ಎಷ್ಟು ಹೊತ್ತಾಯ್ತು ಮಿತ್ರ? ಬಹಳ ಹೊತ್ತಾಗಲಿಲ್ಲ ಕುರುರಾಜ, ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ತಿಳಿವೆ ಶಪಥವೇನೆಂದು. ಕರ್ಣ, ನಿಲ್ಲು ನಿಲ್ಲು ಮಿತ್ರ, ನಿನಗೊಂದು ಸಂತೋಷ ಸುದ್ದಿಯನ್ನು ತಂದಿರುವೆನು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪಶುಗಳಂತೆ ಜೀವಿಸುವ ಈ ಸೂತಕುಲದವರಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ಕರ್ಣ ಮಿತ್ರ ಸಹೋದರ, ಶಕುನಿ, ಕರ್ಣನಿಗೆ ಬಹು ಆಸೆಯಿಂದ ಸೈನ್ಯಾಧಿಪತ್ಯ ಕಟ್ಟಬೇಕು ಬಂದರು. ಕರ್ಣನು ಬೇಸತ್ತಿ ಹೊರಟು ಹೋದನು. ಶಕುನಿ, ನೀನೇನಾರ ಕುತಂತ್ರ ನಡೆಸಿದೆಯಾ? ಏನು ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪೌರ್ಯಾಸ್ಯವೇ ಕೌರವೇಶ್ವರ? ಶಕುನಿ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಆದರೆ ಅವನನ್ನು ಸೇನಾಧಿಪತಿಯನ್ನಾಗಿ ಮಾಡುವುದರಿಂದ ಎಷ್ಟು ಜನರ ಅಪಮಾನವಾಗುವುದೆಂಬುದನ್ನು ಯೋಚಿಸಿದೆಯಾ ಕೌರವೇಶ್ವರ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತುಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಶಕುನಿ, ನಿಜ ಶಕುನಿ. ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಕೂಡ ಹಿಂಜರಿಯುವುದಿಲ್ಲ. ಅಲ್ಲದೆ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ಕರ್ಣನು ನಿಷ್ಕರಣವಾಗಿ ಶಪಥ ಮಾಡಿರುವನು. ಈಗ ನೀನವನಿಗೆ ಸೇನಾಧಿಪತ್ಯವನ್ನು ಒಪ್ಪಿಸಿದರೆ ಅವನದನ್ನು ನಿರ್ವಹಿಸುವಂತಿಲ್ಲ.
ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದುದರಿಂದ ನಿಧಾನವಾಗಿ ಯೋಚಿಸು ಕುರುರಾಜ. ಶಕುನಿ, ಹಾಗಾದರೆ ಈಗ ಏನು ಮಾಡುವುದು ಮಾವ? ಈಗ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ. ಈಗ ಯೋಚಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರುಪಿತಾಮಹನು ನೋಡು ಕೌರವೇಶ್ವರ. ಮಾವ ಬಾ, ಈಗ ಹೋಗಿ ಕುರುಪಿತನನ್ನು ಕಾಣೋಣ. ನಡೇ ಕೌರವೇಶ್ವರ, ನನ್ನಿಂದೆ ಬರುವನಾಗು. ನಡೇ ಸುಯೋಧನ, ನಡೇ ಸಾರ್ವಭೌಮ, ನಡೆಯ ಕುರುಡರ ಮಗನ. ಕುರುಡನ ಮಗ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ದುರ್ಯೋಧನ, ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿನ್ನಾಮ. ಕುರು ಪಾಂಡವರ ಸಂಗ್ರಾಮ, ಕುರುಕುಲ ವಂಶದ ನಿನ್ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಸೇಡಿನ ಸರ್ಪದ ಸೆಡೆಮೆಟ್ಟಿ ಸರಸವನಾಡಲು ಬಯಸುವೆನಾ. ಸೇಡಿನ ಸರ್ಪದ ಸೆಡೆಮೆಟ್ಟಿ ಸರಸವನಾಡಲು ಬಯಸುವೆನ. ನಿನ್ನ ವಿಲಾಸ ಎನಾಡಿ ಆನಂದವನ ಹೊಂದುವೆನ. ನಿನ್ನ ವಿನಾಶ ಎನಾಡಿ ಆನಂದವನ ಹೊಂದುವೆನ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರತ ಐವರ ಕಾಂತೆ ಎನಿಸಿಹ ಚಿಂತೆ. ಐವರ ಕಾಂತೆ ಎನಿಸಿಹ ಚಿಂತೆ. ತಳೆದ ಪರಿಭವ ಸವೆಸಿದೆ ಜೀವ. ತಳೆದ ಪರಿಭವ ಸವೆಸಿದೆ ಜೀವ. ಸರ್ವೇಶ ಕೊಡುತ್ತಿರ ವಿಭವ. ಸರ್ವೇಶ ಕೊಡುತ್ತಿರ ವಿಭವ. ಜ್ವಲಿಸುವುದನ ವರತ ನಿಜಾಂತ ಕಲುಷಿತ ಮನದ ವ್ಯಾಕುಲ ಭಾವ. ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ.
ದೀನ ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದಾಯಿತು. ಕದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು ಎಂದು ಕೊನೆಗೆರಡು ದಿನಗಳಾದರೂ ಸುಖವಾಗಿರುವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಏನನ್ನು ಬರೆದಿರುವೆ? ಏಕೆ ಏನಾಯಿತು? ಶಾಂತೆ ಶಾಂತೆ ಹೊರಧೀರಳಾಗಿ ಹೊರ ಪತ್ನಿಯಾಗಿ ಅಸುವೆ ಕೆಲೆ. ಶಾಂತೆ ಶಾಂತೆ ಹೊರಧೀರಳಾಗಿ ಹೊರ ಪತ್ನಿಯಾಗಿ ಮರ್ಗುವೆ ಕೆಲೆ. ಪಾಂಡುಪುತ್ರರ ಪತ್ನಿಯಾಗಿ ನೀ ಪಾಂಡುಪುತ್ರರ ಪತ್ನಿಯಾಗಿ ನೀ ಚಂಡ ಚಿಂತೆಯಿಂದ ಕಡುಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಯೇ. ಕಡುಕೋಪವೇಕೆ ಕಡು ಮೌನವೇಕೆ ಕೋಮಲಾಂಗಿಯೇ. ಶಾಂತೆ ಶಾಂತೆ ಹೊರಧೀರಳಾಗಿ ಹೊರ ಪತ್ನಿಯಾಗಿ ಮರ್ಗುವೆ ಕೆಲೆ. ಪಾಂಚಾಲಿ ಪಾಂಚಾಲಿ ಹೇಳಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ, ಏಕೆ ಏನಾಯಿತು? ನಿಷ್ಕಾರಣವಾಗಿ ಅಂತ ಕೇಳುತ್ತಿರುವೆ. ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿರುವು. ನೀವು ಪುರುಷರು ಯಾರಾದ್ರೂ ನಿಮ್ಗೆ ಅಪಮಾನ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕ್ರಿಯಿಸುವಿರಿ. ಆದ್ರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರ ಆಶ್ರಯವೂ ಬೇಕು. ಹೇ ಪರಮಾತ್ಮ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ವೇ? ಪತಿಗಳು ತಪಸ್ಸು ಮಾಡಿ ಪಡೆದಿರಬೇಕು ನಿಮ್ಮಂತಹ ಪತಿಗಳು. ಕೌರವನ ಬಾಳು ಕೆಡಿಸಿದ ತಾಳು ತಾಳು ಶುಭಮತಿಯೇ. ಕೌರವನ ಬಾಳು ಕೆಡಿಸಿದ ತಾಳು ತಾಳು ಶುಭಮತಿಯೇ. ಸಾಯಿರಿಸೆ ನೀ ಪರಿಯನು ದುರದಳು, ಸಾಯಿರಿಸೆ ನೀ ಪರಿಯನು. ಹುರದೊಳಿಗಳೇ ಕುರುಕುಲವನ್ನು ಅದ ಬರೆಯುವನು ಕಾಂತೆಯೇ. ಹುರದೊಳಿಗಳೇ ಕುರುಕುಲವನ್ನು ಅದ ಬರೆಯುವನು ಕಾಂತೆಯೇ. ದುರುಳ ಕೌರವನ ಸಿಗುದು ಬಗೆದುದ, ದುರುಳ ಕೌರವನ ಸಿಗುದು ಬಗೆದುದ. ಸಾಯಿರಿಸೆ ನೀ ಪರಿಯನು ದುರದಳು, ಸಾಯಿರಿಸೆ ನೀ ಪರಿಯನು. ದೇವಿ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆಯು ನಮ್ಮೊಂದು ಸಾಯುವವರೆಗೂ ಬಿಟ್ಟಿದ್ದೆ ಅಲ್ಲ. ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಈಗಾಗಿರುವೆ ಅದನ್ನು ತಿಳಿಸಬಾರದೆ? ಸ್ವಾಮಿ, ಆದ್ರೆ ಅದರಿಂದಾಗೋ ಪ್ರಯೋಜನವೇನು? ಎಷ್ಟೇ ಆಗ್ಲಿ ನೀವು ಅಣ್ಣನ ಜ್ಞಾನಾಡಕರು. ಅದು ಇಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದರು. ಇನ್ನೇನು ಸಂಧಿ ಆಗುವುದು. ಆಗ್ಲಾದ್ರೂ ನಿನ್ನ ಬಿಚ್ಚಿದ ಕೇಶ ರಾಶಿಯನ್ನು ಮುಡಿಗಟ್ಟುವೆಷ್ಟೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಶವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರೋರು? ಮತ್ತಿನ್ನಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು.
ಗೋಪಿಕಾಂಗನರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದೆ. ಪಾಂಚಾಲಿ, ಭಾನುಮತಿಗೆ ನೀನೇನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಆಪು ಪಾಂಚಾಲಿ, ಆಪು. ಸ್ವಾಮಿ, ನನ್ನ ಸಂಗಡ ಕಡಲವಾಡುವುದರಲ್ಲೇ ನಿಂದ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದೆ. ಪ್ರಾಣೇಶ್ವರ ಸ್ವಾಮಿ, ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕೊಂಡು ಕುರುಕುಲ ಅಂತಕ ಕಾಳರಾತ್ರಿ ಎಂದು ಹೇಳಿದ್ರಿ, ನೆನಪಿದೆಯೇ? ಪುನಃ ನನ್ನ ಬಾಯಿಯಿಂದ ಆ ಪ್ರತಿಜ್ಞಾವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಲ್ವೇ? ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಯಾರಿಯಲ್ಲ ಈ ಭೀಮಸೇನನು. ಬರೀ ಆಡುವುದು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ಇಚ್ಛಿಸಿದ್ರೆ ಏನಾಗುವುದು? ಎಷ್ಟೇ ಆಗ್ಲಿ ನೀವು ಅಣ್ಣನ ಆಜ್ಞಾಧಾರಕರು. ಬಿಡು ಬಿಡು ಪಾಂಚಾಲಿಯೇ, ಬಿಡು ಬಿಡು ಪಾಂಚಾಲಿಯೇ, ಹುಡಿ ಶೌರ್ಯದ ಮಾತೆಂದು ತಿಳಿಯಬೇಡ. ಪಾಂಚಾಲಿ ಸ್ವಾಮಿ, ಮೃಡನೋಣೆಗು ಬಿಡನು ಯುದ್ಧವೋ, ಮೃಡನೋಣೆಗು ಬಿಡನು ಯುದ್ಧವೋ, ಬಡಿಯುವೆ ಈ ಗದೆಯೋ ಆ ಕುರುಕುಲವನ್ನೆಲ್ಲ. ಪಾಂಚಾಲಿ, ನನ್ನನ್ನು ಕೆರಳಿಸಬೇಡ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಹೋದರೆ ನಾನು ಕ್ಷಮಿಸುವುದಿಲ್ಲ. ಸ್ವಾಮಿ, ಸತ್ಯವೇ?